ಮಗ ನಾವೇನಾರು ಹೇಳಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಆಯ್ತು ಮದುವೆಗೆಲ್ಲ ಸಿದ್ಧ ಮಾಡಿ ನಾನು ಮದುವೆ ಆಗ್ತೀನಿ ಅಂದ್ರೆ ಏನ್ ಮಾಡ್ತೀರಾ? ಮಾಡೋದೆಂಬಂತೂ ಅವಳು ಮದುವೆ ಮಾಡ್ಕೊಂಡು ಅಮೃತ ಗಂಡನ ಜೊತೆ ಅಮೆರಿಕಕ್ಕೆ ಹಾರ ಹೋಗ್ತಾಳೆ. ಅವಳಿಗೆ ತಿಂಗಳ ಬರ್ತಾ ಇರ್ತಲ್ಲ ಸಂಬಳ, ಅದು ಈ ಮನೆಗೆ ಬರೋದು ನಿಂತೋಗುತ್ತೆ. ಆಮೇಲೆ ನಾವು ಬದುಕಬೇಕು ಅಂದ್ರೆ ನಾವೆಲ್ಲ ಒಟ್ಟಿಗೆ ಕೆಲಸಕ್ಕೆ ಸೇರ್ಬೇಕಾಗತ್ತೆ. ಅವಾಗ ಅಮಿತ್ಗೆ ಮೆಡಿಕಲ್ ಕಾಲೇಜ್ ಬಿಡಬೇಕಾಗತ್ತೆ. ಅಲ್ವಾ ಅಜಯ ಬಿಟ್ಟಿ ಕೂಡ ತಿನ್ನೋದು ಬಿಡ್ಬೇಕಾಗತ್ತೆ. ಅವಳ ಅಪೂರ್ವ ಕಾಲೇಜಿನ ಬಿಡ್ಬೇಕಾಗತ್ತೆ. ನಾವೆಲ್ಲ ನಡುವೆ ನಿಂತ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ನಾರಾಯಣ ನಾರಾಯಣ ಅಂತ ಬಡ್ಕೋಬೇಕಾಗತ್ತೆ ಅಷ್ಟೇ. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಪರ್ಸೆಂಟೇಜ್ ತಗೊಂಡು ಮೆಡಿಕಲ್ ಓದ್ತಾ ಇದ್ರೆ ಅಲ್ಲಿ ಬಿಟ್ಬಿಡು ಅಂತ ಹೇಳ್ತೀಯಲ್ಲಪ್ಪ, ನಿನ್ಗೆ ಹೇಗಾದ್ರೂ ಬಾಯ್ ಬರುತ್ತೆ? ಅಪ್ಪ, ಕೋರ್ಸ್ ಮುಗಿಯೋ ಸಮಯಕ್ಕೆ ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಸೇರು ಅಂತ ಹೇಳ್ತಿದ್ಯಲ್ಲ, ಮುಂದೆ ನಮ್ಮ ಫ್ಯೂಚರ್ ಏನಾಗ್ಬೇಕು? ಅಪ್ಪ, ನಮ್ಮ ಕೈಲಿ ಉಪವಾಸನೂ ಇರೋಕ್ಕಾಗಲ್ಲ, ಕೂಲಿ ಕೆಲಸನೂ ಮಾಡೋಕ್ಕಾಗಲ್ಲ. ಹೌದು ಕಣ್ರು, ನಿಮ್ ಫ್ಯೂಚರ್ಗೋಸ್ಕರ ಅಮೃತ ಜೀವನ ಪೂರ್ತಿ ದುಡಿತಾನೆ ಇರ್ಬೇಕು. ಕಡೆಗೆ ಒಂದ್ ದಿವಸ ವಯಸ್ಸಾಗಿ ಅವಳು ಈ ಮನೇಲೆ ಸಾಯ್ಬೇಕು. ಲೇ, ಯಾವ ಸೀಮೆ ದೋಸೆನೇ ಇದು? ದೋಸೆ ಹೆಂಗಿರ್ಬೇಕು ಗೊತ್ತೇನೆ? ದೇವನಹಳ್ಳಿಲಿರೋ 600 ಎಕರೆ ಜಮೀನಿನ ತರ ಅರಳ್ಕೊಂಡಿರ್ಬೇಕು. ಬರೀ ಎಣ್ಣೆನೆ ಮೆತ್ಕೊಂಡಿದ್ಯಲೆ. ನಾನಿನ್ ಯಾವ ಹೋಟ್ಲಿಂದ ತರ್ಸಕ್ ಹೇಳಿದೆ? ನೀನ್ ಯಾವ ಹೋಟ್ಲಿಂದ ತರ್ಸಿದ್ಯಾ? ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಮಾವನ್ ಮನೆಗೆ ಬಂದ್ ಕೂತ್ಕೊಂಡು ಬಿಟ್ಟಿಕೊಂಡು ಗಡತ್ತಾಗಿ ತಿಂತೀರಲ್ಲ, ಅದು ಅವಳು ಸಂಪಾದನೆ. ಯಾಕೆ ಹೀಗೆಲ್ಲ ಮಾಡ್ತೀರಾ ನೀವು? ನಿಮ್ಮನ್ ಕಟ್ಕೊಂಡು ನನ್ ಜೀವನ ಅಂತೂ ಹಾಳಾಗೋಯ್ತು. ಅವಳ ಜೀವನನಾದ್ರೂ ಚೆನ್ನಾಗಿರ್ಲಿ ಅಂದ್ರೆ ಅವಳ ಮದ್ವೆಗೆ ಯಾಕೆ ಕಲ್ಲು ಹಾಕ್ತಾ ಇದ್ದೀರಾ? ಅಮೃತಕ್ಕನ್ ಮದುವೆ ಆಗ್ಲಿ, ನಾವೇನ್ ಬೇಡ ಅಂತ ಹೇಳಿಲ್ಲ. ಅಪ್ಪ ಅನಿಸ್ಕೊಂಡಿರೋ ನಮ್ಮ ಓದಿನ ಜವಾಬ್ದಾರಿನ ತಗೊಳ್ಳಿ. ಮಕ್ಳು ಎಲ್ಲಿವರೆಗೂ ಓದ್ತೀನಿ ಅಂತಾರೋ ಅಲ್ಲಿವರೆಗೂ ಓದಿಸೋದು ತಂದೆ ಅದರ ಕರ್ತವ್ಯ. ನಾವೇನ್ ಶೋಕಿ ಮಾಡಕ್ ದುಡ್ಡು ಕೇಳ್ತಾ ಇಲ್ಲ, ಕಾರ್ ತಕ್ಕೊಡಿ ಅಥವಾ ಬೈಕ್ ತಕ್ಕೊಡಿ ಅಂತ ಕೇಳ್ತಾ ಇಲ್ಲ. ನಾ ಹಣ ಕೇಳ್ತಾ ಇರೋದು ಓದೋಕ್ಕೋಸ್ಕರ. ಅಕ್ಕನ ಮದ್ವೆ ಆಗ್ಲಿ ಬಿಡ್ಲಿ, ನಾವ್ ಮಾತ್ರ ಓದ್ ನಿಲ್ಸಲ್ಲ. ನೀವು ಕೂಲಿನಾದ್ರೂ ಮಾಡಿ ಭಿಕ್ಷೆನಾದ್ರೂ ಬೇಡಿ, ನಮ್ಗೆ ಓದಿಸಿ ಅಷ್ಟೇ. ಆಯ್ತಪ್ಪ, ಆಯ್ತು. ನಿಮ್ಮನ್ನ ಹೆತ್ತ ತಪ್ಪಿಗೆ ಭಿಕ್ಷೆ ಮಾಡಿ ಆದ್ರೂ, ಕೂಲಿ ಮಾಡಿ ಆದ್ರೂ, ಕಡೆಗೆ ಕಳ್ತನ ಮಾಡಿ ಆದ್ರೂ ಓದಿಸ್ತೀನಿ. ನನ್ನ ದೇಹದಲ್ಲಿ ಕೊನೆ ಹನಿ ರಕ್ತ ಇರೋವರೆಗೂ ಅದನ್ನ ಬಸ್ತಾರು ಓದಿಸ್ತೀನಿ. ಓದಿ ಅದೇನು ಉದ್ಧಾರ ಮಾಡ್ತಾರೋ ಮಾಡಿ. ಏನು ಉದ್ಧಾರ ಮಾಡ್ತಿರೋ ಮಾಡಿ. ಓದ್ತೀನಪ್ಪ, ಓದ್. ಬಾಬು, ನೀವು ಮೋಸ ಹೋಗಿದೆಯಲ್ವಾ? ಈ ವಾಚ್ 100ಕ್ಕೆ 100 ಫಾರಿನ್ ವಾಚ್ ಅಲ್ಲ.
ಇದಕ್ಕೆ 5,000 ರೂಪಾಯಿ ಬೆಲೆ ಬಾಳೋದು ಇಲ್ಲ ಬಿಡು. ಏಯ್ ಮೋನ, ತಮಾಷೆ ಮಾಡ್ಬೇಡಪ್ಪ ನೀನು. ಏನೋ ಸ್ವಿಸ್ ಮೇಡು ಆಂಟಿಕ್ ಪೀಸ್ ಒಂದು ಇದಕ್ಕೆ 5,000 ರೂಪಾಯಿ ಕೊಟ್ಟಿದ್ದೀನಲ್ಲ. ನಾನ್ ಯಾಕೆ ತಮಾಷೆ ಮಾಡ್ಲಿ? ಈ ವಾಚಿನ ಬಾ ಫುಟ್ಪಾತ್ ಅಲ್ಲಿ 100-200 ಕೊಡಿಸ್ತೀನಿ. ಇದಕ್ಕೆ ಹೋಗಿ 5,000 ರೂಪಾಯಿ ಕೊಟ್ಟಿದ್ಯಲ್ಲ, ನಾನು ಏನ್ ಹೇಳಲಿ? ಜಿಂದಗಿನಲ್ಲಿ ಯಾವನು ಮೋಸ ಮಾಡಿಲ್ಲ. ಫುಟ್ಪಾತ್ನಲ್ಲಿ 100 ರೂಪಾಯಿ ಬೆಲೆ ಬಾಳೋ ವಾಚ್ನ 5,000 ರೂಪಾಯಿ ನನ್ನ ತಲೆ ಕಟ್ಟಿದ ಅವನು. ಆ ಮುತ್ಕನ್ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಆ ಮುತ್ಕಂಗೆ ಒಂದು ಗತಿ ಕಾಣಿಸ್ತಿ ಬಿಡಲ್ಲ ನಾನು. ಅಮೃತ, ಇವತ್ತು ಒಂದು ವಿಷಯ ತೀರ್ಮಾನ ಆಗ್ಬೇಕಮ್ಮ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅದನ್ನ ಖುಲ್ಲ ಹೇಳ್ಬಿಡಮ್ಮ. ಯಾವ ವಿಚಾರದ ಬಗ್ಗೆ? ಅದೇ ಕಣಮ್ಮ, ಆ ಅಮೆರಿಕ ವರ ಇದ್ದಾನೆ ನೋಡು, ಅವನ್ನ ಮದುವೆ ಆಗೋ ಇಷ್ಟ ನಿನಗಿದ್ರೆ ಹೇಳ್ಬಿಡು. ಆ ಮದುವೆ ಸುದ್ದಿ ಎಲ್ಲ ಹುಡುಗನ ನಾ ಮಾತಾಡ್ತೇನೆ. ಹೌದಮ್ಮ, ನೋಡು, ನೀನ್ ಯಾರ ಬಗ್ಗೆನೂ ಚಿಂತೆ ಮಾಡ್ಬೇಡಮ್ಮ. ಆ ಹುಡುಗ ನಿನ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ದಾನೆ, ಅವನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಡಮ್ಮ. ಹೌದು ಅಮೃತ, ಯೋಚನೆ ಮಾಡು. ಇಷ್ಟು ದೊಡ್ಡ ಕುಟುಂಬ ಎಲ್ಲ ಅಲ್ಲಲ್ಲ, ಕಷ್ಟ ಸುಖ ಎಲ್ರಿಗೂ ಇದ್ದೇ ಇರುತ್ತೆ ಪಾಪ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂಥರ ಕಷ್ಟ ಸುಖ ಬರ್ತಾ ಇರುತ್ತೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ, ಅವ್ರವ್ರ ಸುಖ ಅವ್ರವ್ರಿಗೆ. ಅಮೃತ, ನೀನ್ ಹೇಳಮ್ಮ, ಈಗ ನೀನು ಮದುವೆ ಆಗ್ಬೇಕೋ ಬೇಡವೋ ಅನ್ನೋದನ್ನ ನೀನು ನಿರ್ಧಾರ ಮಾಡಿ ಹೇಳ್ಬಿಡಮ್ಮ. ಅಷ್ಟೇ. ಸರಿ, ನಾನು ಅಮೇರಿಕಾ ಹುಡುಗನ ಮಾತ್ರನೇ ಅಲ್ಲ, ಬೇರೆ ಯಾವುದೇ ಹುಡುಗನ ಮದುವೆ ಆಗೋದಕ್ಕೂ ಸಿದ್ಧ ಆಗಿದ್ದೀನಿ. ನನ್ನ ಮದುವೆ ಹೇಗೆಲ್ಲ ಮಾಡಬೇಕು ಅಂತ ನೀವೆಲ್ಲ ಯೋಚನೆ ಮಾಡಿದ್ದೀರಾ? ವೆರಿ ಸಿಂಪಲ್ ಅಮ್ಮ, ಅದಕ್ಕೆ ಯೋಚನೆ ಮಾಡೋದು. ಗಂಡಿನ ಕಡೆಯವರು ಎಷ್ಟು ಜನ ಅಂತ ಒಂದು ಲೆಕ್ಕ, ನಮ್ಮ ಕಡೆಯವರು ಎಷ್ಟು ಜನ ಅಂತ ಒಂದು ಲೆಕ್ಕ, ಅವರಿಗೆ ಸರಿಯಾಗಿ ಒಂದು ಛತ್ರ ಬುಕ್ ಮಾಡಿದ್ರೆ ಆಯ್ತು ಅಷ್ಟೇ. ಅಪ್ಪ, ಒಂದು 300-400 ಜನ ಬರಲ್ವಾಪ್ಪ? ಅದಕ್ಕೆ ತಕ್ಕಂತೆ ಅಂದ್ರೆ 20-30 ಸಾವಿರ ರೂಪಾಯಿ ಕೊಟ್ಟು ಛತ್ರ ಬುಕ್ ಮಾಡ್ಬೇಕಾಗುತ್ತಲ್ವಾ? ಮಾಡ್ಬೇಕು. ಮದ್ವೆ ಆದ್ಮೇಲೆ ಇನ್ನ ಬಟ್ಟೆ ಬರೆ ಒಡವೆ ಇದೆಲ್ಲ ತಗೊಳ್ಳೇಬೇಕಲ್ವಾಪ್ಪ? ಆಮೇಲೆ ನಮ್ಮವ್ರು ಯಾರು, ಅವ್ರಿಗೆಲ್ಲ ಏನೇನು ಉಡುಗೊರೆ ತಗೋಬೇಕು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಲ್ವಾ? ಅಜಯ್, ಅಮಿತ್, ಅಪೂರ್ವ, ನೀವೆಲ್ಲ ಏನೇನು ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಅದಿನ್ನೂ ನಿರ್ಧಾರ ಮಾಡಿಲ್ಲ ಅಕ್ಕ. ನಿರ್ಧಾರನೇ ಮಾಡಿಲ್ವಂತಲ್ಲಪ್ಪ? ಅಮ್ಮ, ಅಪ್ಪ ಛತ್ರ ಬುಕ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇವರು ಏನೇನ್ ತಗೋಬೇಕು ಅನ್ನೋದ್ರ ಬಗ್ಗೆನೇ ನಿರ್ಧಾರ ಮಾಡಿಲ್ಲ. ಇನ್ನು ನಮ್ಮ ಭಾವ ನನ್ನ ಮದ್ವೆಗೆ ಏನು ಉಡುಗೊರೆ ಕೊಡಬೇಕು, ಎಷ್ಟೆಷ್ಟು ಓಡಾಡಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡಿಲ್ಲಮ್ಮ. ಅಲ್ವಾ ಭಾವ? ನೋಡಿದ್ರಾ,
ನನ್ನ ಮದುವೆ ಬಗ್ಗೆ ಯಾರು ಏನು ಯೋಚನೆ ಮಾಡಿಲ್ಲ. ನನ್ನ ಮದುವೆಗೆ ಎಷ್ಟು ದುಡ್ಡು ಖರ್ಚಾಗತ್ತೆ, ಆ ದುಡ್ಡನ್ನ ಹೇಗೆ ಹೊಂದಿಸ್ಬೇಕು ಅಂತ ಯಾರು ಯೋಚನೆ ಮಾಡಿಲ್ಲ. ಮನೆಯಲ್ಲಿ ಮದುವೆ ಅಂತಂದ್ರೆ ಒಂದು ಸಣ್ಣ ಖುಷಿ, ಸಂಭ್ರಮ, ಸಡಗರ ಎಲ್ಲ ಇರುತ್ತೆ. ಆದ್ರೆ ನಿಮ್ ಯಾರ ಮುಖದಲ್ಲಾದ್ರೂ ಇದೆಯಾ? ಆದ್ರೆ ನನಗ್ ಮಾತ್ರ ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಿದ್ಯಾ ಅಂತ ಕೇಳ್ತಾ ಇದ್ದೀರಲ್ಲ. ನಾನ್ ನಿರ್ಧಾರ ಮಾಡಿ ಏನ್ ಪ್ರಯೋಜನ? ಮದುವೆ ಮಾಡೋದ್ರ ಬಗ್ಗೆ ನೀವೆಲ್ಲ ಯಾವಾಗ ಯೋಚನೆ ಮಾಡ್ತೀರಾ? ದುಡ್ಡು ಹೊಂದ್ಸೋದ್ರ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀರಾ? ಅಪ್ಪ, ನಿಜ ಹೇಳಿ, ಆ ಅಮೇರಿಕ ಗಂಡು ಇಲ್ಲಿರೋದು ಇನ್2 ವಾರ ಅಲ್ವಾ? ಹೌದು ಹೌದು ಹೌದು. ಅಷ್ಟರಲ್ಲಿ ನೀವು 1-2-3 ಲಕ್ಷ ಹೊಂದಿ ನನ್ನ ಮದುವೆ ಮಾಡ್ತೀರಾ? ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಅದು ಮಾಡ್ಬೋದು. ಮಾಡೋಣ. ಭಾವ, ನೀವು? ನಾನು ಮೊನ್ನೆ ತಾನೇ 600 ಎಕರೆ ಜಮೀನ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ ಒಬ್ರಿಗೆ ತೋರಿಸಿದ್ದೀನಿ. ಅದೇನಾದ್ರು ಸೆಟ್ಲ್ಮೆಂಟ್ ಆಗ್ಬಿಟ್ರೆ ಬಹುಶಃ ಆಗುತ್ತೇನೋಪ್ಪ. ಈಗಂತೂ ತಕ್ಷಣಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೋಡಿದ್ರ, ನೀವು ನಮ್ಮ ಮನೆಗೆ ದೊಡ್ಡ ಗಂಡಸರು. ಮಾವ ಅಳಿಯ ಇಬ್ರು ಸೇರ್ಕೊಂಡು ನನ್ನ ಮದುವೆ ಮಾಡೋದು ಕಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಹೇಗ್ ಮದುವೆ ಮಾಡ್ಕೊಳ್ಳೋ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ? ಅದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ, ಆ ಅಮೆರಿಕ ಹುಡುಗನೇ ಅಲ್ಲ, ಬೇರೆ ಯಾವುದೇ ಹುಡುಗ ಬಂದ್ರು ನಾನು ಮದುವೆ ಹಾಕೋದಕ್ಕೆ ಸಿದ್ಧ ಆಗಿಲ್ಲ. ನೋಡಿ, ಇನ್ಮೇಲೆ ಈ ಮನೆಯಲ್ಲಿ ಯಾರು ನನ್ನ ಮದುವೆ ವಿಚಾರವಾಗಿ ಒಂದು ಮಾತು ಆಡಬಾರ್ದು. ಒಟ್ನಲ್ಲಿ ಅವಳು ಮದ್ವೆನೇ ಮಾಡ್ಕೋಬಾರ್ದು ಅನ್ನೋ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ಬಿಟ್ರಿ. ನೀವೆಲ್ಲ ಸ್ವಾರ್ಥಿಗಳು. ಏನ್ರಯ್ಯ ಬಂದೆಲ್ಲ ಒಕ್ಕರ್ಸ್ಬಿಟ್ಟಿದ್ದೀರಿ? ಬಾಲಯ್ಯ, ಸರ್ವೋತ್ತಮ, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಈಗ ನನಗೂ ಇವನ್ಗೂ ಒಂದು ಆರ್ಗ್ಯುಮೆಂಟ್. ಏನಪ್ಪ ಅದು? ಈ ದೇಶ ಮತ್ತೆ ಸ್ವಾತಂತ್ರ್ಯ ಕಳ್ಕೊಳ್ಳುತ್ತೆ ಅಂತ ಇವನು, ಇಲ್ಲ ಅಂತ ನಾನು. ನೋಡಯ್ಯ ಸರ್ವೋತ್ತಮ, ಈಗ ನಮ್ಮ ದೇಶಕ್ಕೆ ಒಂದು ವಿದೇಶಿ ಕಂಪನಿ ಬಂದಿದ್ದಕ್ಕೆ ನಮ್ಮ ದೇಶ ಸ್ವಾತಂತ್ರ್ಯ ಕಳ್ಕೊಂತು. ಅಂತಾದ್ರಲ್ಲಿ ಈಗ 100 ಕಂಪನಿಗಳು ನಮ್ಮ ದೇಶಕ್ಕೆ ಬರ್ತಾ ಇದಾವೆ. ಅಂತಾದ್ರಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಉಳಿಯೋದಾದ್ರೂ ಹೇಗೆ? ನೀನೇ ಹೇಳಪ್ಪ ಸರ್ವೋತ್ತಮ. ಮುಂದುಳಿಯಲೇ ವಿದೇಶಿ ಕಂಪನಿಗಳಿಗೆ? ನಾನು ಹೇಳೋದು, ನಮ್ಮವರಿಂದೇ ನಮ್ಮ ದೇಶ ಸ್ವತಂತ್ರ ಉಳಿಸ್ಕೊಳುತ್ತಾ ಕಳ್ಕೊಳುತ್ತಾ ಅಂತ ಯೋಚನೆ ಮಾಡೋ ಸ್ಥಿತಿಗೆ ಬಂದಿದ್ದೀವಿ. ಇವಾಗ ಅಲ್ಲಿವರೆಗೂ ನಾವು ಇರ್ತೀವೋ ಇಲ್ವೋ ಯಾರಿಗೆ ಗೊತ್ತಯ್ಯ? ಹೌದು, ಅದೆಲ್ಲ ಮುಖ್ಯ. ಈಗ ನಮ್ಮ ದೇಶಕ್ಕೆ ಬಂದಿದಾವಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು, MNC, ಅದರಿಂದ ದೇಶಕ್ಕೆ ಉಪಕಾರನ ಅಪಕಾರನ ಅಂತ ಚರ್ಚೆ ಮಾಡೋ ವಿಚಾರ ಬಂದಿದೆ. ಅಪಕಾರ ಅಂತ ನಾನು ಉಪಕಾರ ಅಂತಾನಯ್ಯ. ಎರಡೂ ಅಲ್ಲ ಅಂತ ನಾನು ಹೇಳ್ತೀನಿ. ಕ್ಯಾರೆಟು, ಬದನೆಕಾಯಿ, ನುಗ್ಗೆಕಾಯಿ, ಹೂಕೋಸು, ಸೊಪ್ಪಿನ ಸಿದ್ಧ. ನಮಸ್ಕಾರ ಬುದೇ. ಹೊಸ ಶರ್ಟು, ಹೊಸ ಟೌಲು, ಹೊಸ ಸೈಕಲ್ಲು, ಹಳೆ ಸೊಪ್ಪು, ನಮ್ಮನೆ ಕೆಲಸ ಮಾಡ್ತೀನಿ ಸಿದ್ಧಾನೇನೋ ನೀನು? ಓ ಬುದ್ಧಿ, ನಿಮ್ಮನೆ ಹಾಳಾಗಿ ದುಡಿತಿದ್ದಲ್ಲ ಅದೇ ಸಿದ್ಧ. ಏನೋ ಇವೆಲ್ಲ? ಅವಾಗ ನಾನ್ ತಲೆ ಮೇಲೆ ಬುಟ್ಟಿಯವರಿಗೆ ಸೊಪ್ಪು ಮಾಡ್ತಾ ಇದ್ದೆ. ಅದ್ರಲ್ಲಿ ಬಂದಿದ್ದ ಲಾಭದಲ್ಲಿ ಸೈಕಲ್ ತಗೊಂಡೆ, ಸೆಕೆಂಡ್ ಹ್ಯಾಂಡ್. ಸರಿ ಕಣ,
ನಿನ್ ಸೈಕಲ್ ಕೊಂಡ್ಕೋ ಅಷ್ಟು ಲಾಭ ಸೊಪ್ಪಿನ ವ್ಯಾಪಾರದಲ್ಲಿ ಯಾಕೆ ಬಂತು? ಅಯ್ಯೋ ಬುದ್ಧಿ, ನಮ್ಮೂರಲ್ಲಿ ಸೊಪ್ಪು ತಿನ್ನೋ ಬರೋ ಎಲ್ಲಿ ಗಂಟ ಇರ್ತಾರೋ ಅಲ್ಲಿ ಗಂಟ ನನ್ನ ವ್ಯಾಪಾರ ನಡೀತಾನೆ ಇರ್ತದೆ. ನಿನ್ನ ಮಾತು 100% ಸತ್ಯ ಕಣೋ. ಎಲ್ಲಿವರೆಗೂ ಮುದ್ದೆ ತಿನ್ನೋ ಜನ ಇರ್ತಾರೆ ಅಲ್ಲಿವರೆಗೂ ನಿನ್ನ ಸೊಪ್ಪಿನ ವ್ಯಾಪಾರಕ್ಕೆ ನಿದ್ದೆ ಬರೋ ಹಾಗೇ ಇಲ್ಲ. ಬುದ್ಧಿ, ನಿಮ್ ಮಾತು ಕೇಳೋ ಸ್ಪುರ್ಸತ್ ತಂಗಿಲ್ಲ, ಗಿರಾಕಿಗಳು ಕಾಯ್ತಿರ್ತಾರೆ. ನಾನ್ ಬತ್ತೆ ಸಮಯ ಬತ್ತೆ ಸೊಪ್ಪ ಸೊಪ್ಪ. ನಿನ್ನ ಮನೆ ಹಾಳಾಗ ಹೋಗಲ್ಲ. MNC ಕಂಪ್ನಿಗಳಿಗಿಂತ ಬಿಸಿನಲ್ಲ ಇವನು.